ಹರೇ ರಾಮ. ವೆಲ್ಕಮ್ ಬ್ಯಾಕ್ ಟು ವನದುರ್ಗ ನರ್ಸರಿ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ಹೇಳಲಿಕ್ಕೆ ಹೊರಟಿರೋದು ವಿಯೆಟ್ನಾಂ ಸೂಪರ್ ಅರ್ಲಿ ಹಲಸಿನ ತಳಿಯ ಬಗ್ಗೆ. ಈ ಗಿಡಗಳಲ್ಲಿ ಅತ್ಯಂತ ಶೀಘ್ರದಲ್ಲಿ ಫಲಗಳನ್ನು ಕಾಣಬಹುದು. ನಾನೀಗ ನಮ್ಮ ನರ್ಸರಿಯಲ್ಲಿ ಇರುವಂಥ ಮುದ್ದು ಪುಟಾಣಿ ಸೃಷ್ಟಿ ಜೊತೆ ನಿಮ್ಮನ್ನು ಕೂಡ ವಿಯೆಟ್ನಾಂ ಸೂಪರ್ ಅರ್ಲಿ ಹಲಸಿನ ಗಿಡದ ಬಳಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. उधर कुआं के पास है. थोड़ा देर लगेगा. ಈಗ ನೋಡಿ, ಸುಮಾರು 2.5 ವರ್ಷದ ಈ ಹಲಸಿನ ಗಿಡದಲ್ಲಿ 35ಕ್ಕೂ ಹೆಚ್ಚು ಹಲಸಿನಕಾಯಿಗಳು ತುಂಬಿಕೊಂಡಿದ್ದಾವೆ. ಈ ಕಾಯಿ ಬೆಳೆದಿದೆ. ಇವು ಸ್ವಲ್ಪ ನಂತರದಲ್ಲಿ ಬಂದಿರೋದು. ಇವು ಇನ್ನೂ ಚಿಕ್ಕ ಕಾಯಿಗಳು. ಅದರ ಜೊತೆಯಲ್ಲಿಯೇ ಮತ್ತು ಸಣ್ಣ ಮೆಡೆಗಳು ಕೂಡ ಇದ್ದಾವೆ. ಈಗ ನೋಡಿ, ಮತ್ತೊಂದು ಕಾಂಡಕ್ಕೆ ತುಂಬ ಹಲಸಿನಕಾಯಿಗಳು ತುಂಬಿಕೊಂಡಿದ್ದಾವೆ. ನವೆಂಬರ್ದಿಂದ ಪ್ರಾರಂಭವಾದ ಕಾಯಿಗಳು ಸುಮಾರು ಮಾರ್ಚ್ದವರೆಗೂ ಚಿಕ್ಕ ಚಿಕ್ಕ ಕಾಯಿಗಳು ಬರ್ತಾನೆ ಇರ್ತವೆ. ಅದರೊಟ್ಟಿಗೆ ಬೆಳೆದಂಥ ಕಾಯಿಗಳು ಹಣ್ಣಾಗಲಿಕ್ಕೆ ಪ್ರಾರಂಭ ಆಗ್ತವೆ. ಈ ತಳಿಯ ಮತ್ತೊಂದು ವಿಶೇಷ ಏನಂದರೆ, ಚಿಕ್ಕ ಜಾಗದಲ್ಲಿಯೇ ಬೆಳೀತದೆ. ಇದು ಹಲಸಿನ ಮರ ಅಂತ ಮರ ಆಗಬೇಕು ಅಂತೇನಿಲ್ಲ, ಗಿಡದಲ್ಲಿಯೇ ಕಾಯಿಗಳು ಪ್ರಾರಂಭ ಆಗ್ತವೆ. ಈ ತಳಿಯ ಹಲಸಿನ ಗಿಡಗಳನ್ನು ಟೆರೆಸ್ ಮೇಲೆ ಕೂಡ ದೊಡ್ಡ ದೊಡ್ಡ ಟಬ್ಗಳಲ್ಲಿ ಹಾಕಿ ಬೆಳೆಸ್ಕೊಳ್ಬೋದು. ರುಚಿ ಕೂಡ ತುಂಬ ಸಿಹಿಯಾಗಿ ಚೆನ್ನಾಗಿ ಇರ್ತವೆ. ಇಷ್ಟೊತ್ತಿನವರೆಗೆ ನಮ್ಮ ನರ್ಸರಿಯಲ್ಲಿ ನಾವು ಬೆಳೆಸಿದಂತಹ ಫಲಗಳಿಂದ ಕೂಡಿದ ವಿಯೆಟ್ನಾಂ ಸೂಪರ್ ಅರ್ಲಿ ತಳಿಯ ಹಲಸಿನ ಗಿಡವನ್ನು ನೋಡಿದ್ದಾಗಿದೆ. ನಮ್ಮ ನರ್ಸರಿಯಲ್ಲಿ ಬಹುಸಂಖ್ಯೆಯಲ್ಲಿ ಈ ತಳಿಯ ಹಲಸಿನ ಗಿಡಗಳು ಗ್ರಾಹಕರಿಗೆ ಲಭ್ಯ ಇದ್ದಾವೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನರ್ಸರಿಗೆ ಒಮ್ಮೆ ಭೇಟಿ ಕೊಡಿ ಹಾಗೂ ನಿಮ್ಮ ಇಷ್ಟದ ಗಿಡಗಳನ್ನು ಆಯ್ದುಕೊಳ್ಳಿ. ವಿಯೆಟ್ನಾಂ ಸೂಪರ್ ಅರ್ಲಿ ತಳಿಯ ಹಲಸಿನ ಗಿಡದ ಬಗೆಗಿನ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.